ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಗಂಗಾಧರಪ್ಪ, ನೀನಾ? ಈ ಗೂಬೆ ಯಾವ ಕಡ್ಡ ಬಂತೋ? ಆರಾಮಾಗಿ ಏನೂ ಆಗಿಲ್ಲ ತಾನೆ? ಏನಾಗಿಲ್ಲ. ಏನ್ ಮಾವ ನೀನು ನಿನ್ ಮನ್ಸಿಗೆ ನೋವು ಮಾಡಿರೋ ವ್ಯಕ್ತಿನ ಇಷ್ಟು ಕಾಳಜಿಯಿಂದ ಮಾತಾಡಿಸ್ತಿದ್ಯಲ್ಲ. ಈಗಲೂ ನಿನ್ ಕಾರಿಗೆ ಅಡ್ಡ ಬಂದ್ರೆ ಏನಾದ್ರೂ ದುಡ್ಡು ಸಿಗ್ಬೋದು ಅಂತಾನೆ ಬಂದಿರ್ತಾರೆ. ಅವ್ರ ಮಗಳೇ ಹೇಳೋದ್ಲಲ್ಲ, ದುಡ್ಗೋಸ್ಕರ ಇವರು ನಾಟಕ ಆಡಿದ್ದು ಅಂತ. ಅಷ್ಟು ಚೀಪ್ ಜನ ಇವರು. ಕ್ಷಮಿಸ್ಬಿಡಿ ಸಾಹೇಬ್ರೆ, ಏನೋ ಗೊತ್ತಾಗದೆ ಅಡ್ಡ ಬಂದ್ಬಿಟ್ಟೆ. ಬರ್ತೀನಿ. ಒಂದು ನಿಮಿಷ ಗಂಗಾಧರಪ್ಪ. ನಾನು ಯಾರಿಗಾದ್ರೂ ಸಹಾಯ ಮಾಡಿದ್ರೆ ಅದ್ರಾಗ ಯಾವುದೇ ರೀತಿ ನಿರೀಕ್ಷೆ ಇರಕ್ಕಿಲ್ಲ. ನಾನು ನಿನ್ನ ದಾಸಾತ್ನಿಂದ ಬಿಡಿಸ್ಕೊಂಬಂದಾಗ ನೀನೊಂದು ಮಾತು ಹೇಳಿದ್ದೆ, ಕೆಪ್ತೆ ಅದ. ನಿಮ್ಮ ಋಣ ತೀರ್ಸೋದು ಹೆಂಗೆ ಅಂತ ಗೊತ್ತಿಲ್ಲ. ನೀವು ಯಾವತ್ತು ಏನೇ ಹೇಳಿದ್ರು ಮಾಡ್ತೀನಿ. ಇವತ್ತೊಂದು ಕೇಳ್ತೀನಿ, ಕೇಳ್ತೀರಾ? ಮಾವ ಏನ್ ಕೇಳ್ಬೇಕು ಅನ್ಕೊಂಡಿದ್ದಾರೆ? ಮತ್ತೆ ಆ ಸ್ನೇಹನ ಮದ್ವೆ ಮಾಡ್ಕೊಳ್ಳೋ ವಿಷಯನ? ನಿಜ ಹೇಳು, ನೀನು ನಿನ್ನ ಮಗಳು ನನಗೆ ಮೋಸ ಮಾಡ್ಬೇಕಂತಾನೆ ಹಿಂಗೆಲ್ಲ ಮಾಡಿದ್ದ? ನೀವು ಪುಟ್ಟವ್ವನ ಮನೆಯಾಗಿದ್ದವರು, ನೀವಿಂಥ ಕೆಲಸ ಮಾಡೋಕ್ಕಿಲ್ಲ ನನಗೆ ಗೊತ್ತು. ಇದನ್ನ ನೀವೇ ಮಾಡಿದ್ದ ಇಲ್ಲ ಬೇರೆ ಯಾರನ್ನ ಹೇಳ್ಕೊಟ್ಟು ಮಾಡ್ತಿದ್ದ? ಗಂಗಾಧರಪ್ಪ, ನನಗಿವತ್ತು ದಿಟ್ಟ ಗೊತ್ತಾಗ್ಲೇಬೇಕು. ಇಲ್ಲ ಸಾಹೇಬ್ರೆ, ಇದು ನಾನೇ ನನ್ನ ಮಗಳಿಗೆ ಹೇಳಿ ಮಾಡಿಸಿತ್ತು. ಆಮೇಲೆ ಇದ್ಯಾಕೋ ಸರಿ ಬರ್ತಿಲ್ಲ ಅಂದ್ಕೊಂಡು ನನ್ನ ಮಗಳು ಬಂದು ನಿಮ್ಮ ಹತ್ರ ನಿಜ ಹೇಳ್ಬಿಟ್ಲು. ಕ್ಷಮಿಸ್ಬಿಡಿ ಸಾಹೇಬ್ರೆ, ಇನ್ನು ಮುಂದೆ ನಮ್ಮಿಂದ ನಿಮ್ಗೆ ಯಾವ ತೊಂದರೆನೂ ಆಗಲ್ಲ. ಯಾಕೆ ಮಾವ ನೀನ್ ಇಂಥ ಮೋಸಗಾರರಿಗೆಲ್ಲ ಮಣೆ ಹಾಕ್ತೀಯ? ಇವರೆಲ್ಲ ದುಡ್ಡಿಗೆ ಆಸೆ ಪಡೋರು. ಹೇಗೋ ಸತ್ಯ ಒಪ್ಕೊಂಡಿದಾರಲ್ಲ, ಅದು ನಮ್ ಪುಣ್ಯ. ನೀನು ಇವ್ರನ್ನ ಇನ್ನೂ ನಂಬಿ ಮತ್ತೆ ಮೋಸ ಹೋಗ್ಬೇಡ ಮಾವ. ನಡಿ ಹೊರಡೋಣ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.